ನಮಸ್ಕಾರ 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 ನಾನು ಮುರಳಿ ಮಾತಾಡ್ತಾ ಇದ್ದೀನಿ. ಒಗ್ಗರಣೆ ಡಬ್ಬಿ ಮುರಳಿ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಮುರಳಿ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಡುಗೆ ಮಾಡಿಸ್ತಾಯಿದ್ರು, ಬಿಗ್ ಬಾಸಲ್ಲಿದ್ದರು, ಇವಾಗೇನೋ ಹೊಸ ಟೆಕ್ನಾಲಜಿ ಮಾತಾಡ್ತಾ ಇದ್ದಾರೆ, ಯಾವುದೋ ಐ ಟಿ ಕಂಪ್ನಿ ಥರ ಮಾತಾಡ್ತಾ ಇದ್ದಾರೆ, ಡಿಜಿಟಲ್ ಪ್ಲಾಟ್ಫಾರ್ಮ್ ಥರ ಮಾತಾಡ್ತಾ ಇದ್ದಾರೆ, ಏನು ಮಾಡ್ತಾಯಿದ್ದೀರಾ ಅಂತ ಸಾಕಷ್ಟು ಜನದ ಪ್ರಶ್ನೆಗಳು ನಮಗಂತೂ ಕೇಳಿಬರ್ತಾ ಇದೆ. ಮೇ 1ನೇ ತಾರೀಕಿನಿಂದ ಒಂದು ಕ್ಯೂ ಸ್ಟಾರ್ ಅನ್ನೋದು ನಮ್ಮದು ಒಂದು ಸಬ್ಸಿಡರಿ ಕಂಪ್ನಿ. ನಮ್ಮ ಕಂಪ್ನಿ ಹೆಸರು ಮ್ಯಾಕ್ ಪ್ರೋ ಅಂತ ಕಂಪ್ನಿ ನಮ್ಮದು. ಹೊಸದಾಗಿ ಶುರು ಮಾಡಿರುವಂಥ ಕಂಪ್ನಿ ಇದು. ಇದರೊಳಗಡೆ ಸಾಕಷ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಕಳೆದ 2 ವರ್ಷಗಳಿಂದ. ಈಗ ಈ ಮ್ಯಾಕ್ ಪ್ರೋ ಕಂಪ್ನಿಯಿಂದ ನಾವು ಒಂದು ಹೊಸ ಅನ್ವೇಷಣೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವು ಕಳೆದ 1.5 ವರ್ಷಗಳಿಂದ ಒಂದು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸರ್ವೇನ ಮಾಡಿದ್ವಿ. ಎಷ್ಟು ಜನ ಮೊಬೈಲ್ ಯೂಸರ್ ಇದ್ದಾರೆ, ಎಷ್ಟು ಜನ ಟಿ ವಿ ಹೋಮ್ಗಳಿದೆ, ಎಷ್ಟು ಥಿಯೇಟ್ರ್ಗಳಿದೆ, ಎಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಾಯಿದೆ ಅಂತ ಒಂದು ರಿಸರ್ಚ್ನ ಮಾಡಿದ್ರು ನಮ್ಮ ಟೀಮ್ನವರು. ಆವಾಗ ಗೊತ್ತಾಗಿದ್ದು ಒಂದು ವಿಷಯ ಏನಂತ ಹೇಳಿದ್ರೆ, ಮೊದಲನೇ ವಿಷಯ ಏನಂದರೆ ಮೊಬೈಲ್ ಯೂಸ್ ಮಾಡೋವಂಥ ಸಂಖ್ಯೆ ಜಾಸ್ತಿ ಆಗಿದೆ. ಮನೆಯಲ್ಲಿ 1 ಟಿ ವಿ ಇದ್ದರೆ ಮನೆಯಲ್ಲಿ 5 ಮೊಬೈಲ್ ಇರುತ್ತೆ. ಯಾಕಂದರೆ ಇದು ನಿಮಗೂ ಗೊತ್ತಿರುವಂಥ ವಿಚಾರನೇ. ಮೊಬೈಲ್ನಲ್ಲಿ ಈಗ ಸಾಕಷ್ಟು ಜನ ಅದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಅಂದರೆ ಮೊಬೈಲಲ್ಲೇ ತಮ್ಮ ಕಾಲನ ಕಳೀತಾ ಇರ್ತಾರೆ, ಅಥವಾ ನೋಡ್ಕೊಳ್ಳೋವಂಥದ್ದು ಇನ್ಫಾರ್ಮೇಷನ್ ಏನಿದ್ರೂ ಕೂಡ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಕನ್ನಡ ಚಿತ್ರೋದ್ಯಮಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ ನಮ್ಮ ಟೀಮ್ ಅವರೆಲ್ಲ ಸೇರಿ. ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ, ಇವಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಕನ್ನಡದಲ್ಲಿ 250 ಸಿನಿಮಾಗಳು ಬರೋಕ್ಕೆ ಶುರು ಆಗಿದೆ ಕಳೆದ ವರ್ಷಗಳಿಂದ. ಮೊದಲ 60-70 ಇತ್ತು, ಈಗ 248, 228, 250 ತನಕ ಸಿನಿಮಾ ಪ್ರತಿ ವರ್ಷ ಬಿಡುಗಡೆ ಆಗುತ್ತೆ. ಆದರೆ ನಮ್ಮ ಕಿವಿಗೆ ಬೀಳೋದು ಅಥವಾ ನಮ್ಮ ಕಣ್ಣಿಗೆ ಕಾಣೋದು ಒಂದು 40-50 ಸಿನಿಮಾಗಳ ಬಗ್ಗೆ ಮಾತ್ರ ಗೊತ್ತಾಗುತ್ತೆ. ಉಳಿದ ಸಿನಿಮಾಗಳ ಬಗ್ಗೆ ಗೊತ್ತೇ ಆಗಲ್ಲ. ಯಾವಾಗ ಬಿಡುಗಡೆ ಆಯಿತು, ಎಲ್ಲಿ ಬಿಡುಗಡೆ ಆಯಿತು, ಬಿಡುಗಡೆ ಆಗಿ ನಾವು ನೋಡಲೇ ಇಲ್ವಲ್ಲ ಅನ್ನೋ ಮಟ್ಟಿಗೆ ಆಗ್ಬಿಟ್ಟಿದೆ. ಆಮೇಲೆ ತುಂಬ ಜನ ನಿರ್ಮಾಪಕರು, ಹೊಸ ನಿರ್ಮಾಪಕರು ಕನ್ನಡ ಸಿನಿಮಾ ಮಾಡಬೇಕು ಅಂತ ಬರ್ತಾರೆ. ಆದರೆ ಅವ್ರಿಗೆ ಸಿನಿಮಾ ಬಿಡುಗಡೆ ಮಾಡೋವಂಥ ಅವಕಾಶವೇ ಸಿಗಲ್ಲ. ಜೊತೆಗೆ ಥಿಯೇಟ್ರು ಸಿಕ್ಕಲ್ಲ. ಆ ಥಿಯೇಟ್ರು ಸಿಕ್ಕಿದ್ರೂ ಕೂಡ ಅದಕ್ಕೆ ರೆಂಟನ್ನು ಕೊಡುವಂಥ ಶಕ್ತಿ ಇರಲ್ಲ. ಸಿನಿಮಾಗಳು ಒಂದು ವಾರಕ್ಕೆ ಅಂತ ಬಿಡುಗಡೆ ಮಾಡಿದಂಥ ಸಿನಿಮಾಗಳು ಕೇವಲ 3 ದಿನ 2 ದಿನ ಒಂದು ಶೋಗೆ ಸೀಮಿತ ಆಗಿರುವಂಥ ಸಾಕಷ್ಟು ಉದಾಹರಣೆಗಳನ್ನ ನೋಡಿದ್ವಿ. ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಂದ್ರೆ ಏನಾಯಿತು ಅಂತ ಹೇಳಿದ್ರೆ, ಎಸ್, ಮೊಬೈಲ್ ಯೂಸರ್ ತುಂಬ ಜನ ಇದ್ದಾರೆ, ಇದ್ರ ಮುಖಾಂತರ ಕನ್ನಡ ಸಿನಿಮಾಗಳನ್ನ ಬಿಡುಗಡೆ ಮಾಡ್ಬೋದು ಅಂತೇಳಿ ನಾವು ಒಂದು ಬ್ಯಾಂಡ್ ವಿಡ್ತನ್ನು ಬೈ ಮಾಡಿದ್ದೀವಿ. ಅನ್ಲಿಮಿಟೆಡ್ ಸರ್ವರ್ನ ಬೈ ಮಾಡಿದ್ದೀವಿ. ಈ ಸರ್ವರ್ ಮುಖಾಂತರ ನಾವು ಯಾಕೆ ನಮ್ಮ ಕ್ಯೂ ಸ್ಟಾರ್ ಕಂಪ್ನಿಯಿಂದ, ಆ ಬ್ರ್ಯಾಂಡಿಂದ ನಾವು ಕನ್ನಡ ಸಿನಿಮಾಗಳನ್ನ ಬಿಡುಗಡೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ಕಳೆದ 6 ತಿಂಗಳಿಂದ ಇದ್ರ ಬಗ್ಗೆ ರಿಸರ್ಚ್ನ ಮಾಡಿ ಸಿನಿಮಾಗಳನ್ನ ಬಿಡುಗಡೆ ಮಾಡ್ಬೋದು ಅಂತ ಗೊತ್ತಾಯಿತು. ಯಾಕಂದರೆ ಇದು 2 ಉದ್ದೇಶ. ತುಂಬ ಜನ ನಿರ್ಮಾಪಕರಿಗೆ ಚಾನ್ಸ್ ಸಿಗ್ತಾಯಿಲ್ಲ, ಬಿಡುಗಡೆ ಕನ್ನಡ ಸಿನಿಮಾಗಳು ಆಗ್ತಾಯಿಲ್ಲ, ಕನ್ನಡ ಸಿನಿಮಾಕ್ಕೆ ಜಾಸ್ತಿ ಪ್ರೇಕ್ಷಕರು ಬರ್ತಾಯಿಲ್ಲ. ಆಮೇಲೆ ನಾವಿಲ್ಲಿ ದೊಡ್ಡ ಮಟ್ಟದ ಅಂದರೆ ದೊಡ್ಡ ಬಜೆಟ್ನ ಸಿನಿಮಾಗಳಿಗೆ ಖಂಡಿತವಾಗ್ಲೂ ನಾವು ಇಲ್ಲಿ ಟಾರ್ಗೆಟ್ ಮಾಡ್ತಾಯಿಲ್ಲ. ಯಾಕಂದರೆ ದೊಡ್ಡ ಬಜೆಟಿನ ದೊಡ್ಡ ಹೀರೋಗಳ ಸಿನಿಮಾಗಳು ಆಟೋಮೆಟಿಕ್ಕಾಗಿ ಓಡುತ್ತೆ. ಅದಕ್ಕೆ ಜನ ಬಂದು ನೋಡುವಂಥ ಅವ್ರದ್ದೇ ಆದಂಥ ಅಭಿಮಾನಿ ವರ್ಗಗಳಿರ್ತಾರೆ. ಅದನ್ನು ಬಂದು ಅವ್ರು ನೋಡ್ತಾರೆ. ಅದರಿಂದ ನಮಗೇನು ತೊಂದರೆ ಇಲ್ಲ. ಬಟ್ ಆ ಮಟ್ಟದ ಚಿತ್ರಗಳು ನಾವು ಇವಾಗ ಸದ್ಯಕ್ಕೆ ಮಾಡ್ತಾಯಿಲ್ಲ. ನಾವು ಮಾಡ್ತಾ ಇರೋದೇ ಈ 40-50 ಸಿನಿಮಾಗಳು ಏನು ಒಳ್ಳೆಯ ದೊಡ್ಡ ಬಜೆಟಿನ ಸಿನಿಮಾಗಳನ್ನ ಬಿಟ್ಟು 200 ಸಿನಿಮಾಗಳನ್ನು ಜನಗಳಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಕೇವಲ 30 ರೂಪಾಯಿಲಿ ಒಂದು ಕನ್ನಡ ಸಿನಿಮಾನ ನೋಡ್ಬೋದು. 1 ತಿಂಗಳಿಗೆ 4 ಸಿನಿಮಾಗಳನ್ನ ಬಿಡುಗಡೆ ಮಾಡ್ತಾಯಿದ್ದೀವಿ. ಅಂದರೆ 30 ರೂಪಾಯಿ ಒಂದು ಸಿನಿಮಾಗೆ, 4 ಸಿನಿಮಾಗೆ 120 ರೂಪಾಯಿ ಆಗುತ್ತೆ. ಒಂದು ಸಿನಿಮಾ 30 ರೂಪಾಯಿ ಅಂತ ಹೇಳಿದ್ರೆ ಇವತ್ತು ಅದು ನಥಿಂಗ್. ಒಂದು ಪಾನಿಪುರಿ ತಿನ್ನಬೇಕು ಅಂತ ನೀವು ಅಂಗಡಿಗೆ ಹೋದರೂ ಕೂಡ 40 ರೂಪಾಯಿ ಒಂದು ಪ್ಲೇಟಿಗೆ ಕೊಡ್ತೀರಾ. ಆದರೆ ಇಲ್ಲಿ ನಾವು ಒಂದು ಕನ್ನಡ ಸಿನಿಮಾನ 30 ರೂಪಾಯಿಗೆ ನಿಮ್ಮ ಮೊಬೈಲ್ಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈ 30 ರೂಪಾಯಿ ಕೊಡುವಂಥ ನೀವು ಕನ್ನಡ ಸಿನಿಮಾಗಳು 4 ದಿನ ನಮ್ಮ QR ಸ್ಟಾರ್ನಲ್ಲಿ ರಿಲೀಸ್ ಆಗುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ. ಈ 4 ದಿನಗಳ ಕಾಲ ನೀವು ನಮ್ಮ ಸಿನಿಮಾಗಳನ್ನ ನಿಮ್ಮ ಮೊಬೈಲಲ್ಲಿ ನೋಡ್ಕೋಬೋದು. ತಿರ್ಗಾ 3 ದಿನ ಬೇರೆ ಸಿನಿಮಾ ಬೇಸ್ ಕಾರ್ಯಕ್ರಮಗಳಿರುತ್ತೆ, ಬಟ್ ಆ ಸಿನಿಮಾ ಇರಲ್ಲ. ಮುಂದಿನ ಶುಕ್ರವಾರ ಹೊಸ ಸಿನಿಮಾಗಳು ಬರುತ್ತೆ. ನಾವು ಮಾಡ್ತಕ್ಕಂಥ ಈ ಕ್ಯೂ ಸ್ಟಾರ್ ಏನು ಮಾಡ್ತಾಯಿದ್ದೀವಿ ನಾವು, ಕ್ವಿಕ್ ರೆಸ್ಪಾನ್ಸ್ ಕೋಡ್ನಲ್ಲಿ ನೀವು ಡೌನ್ಲೋಡ್ ಮಾಡೋಕ್ಕಾಗಲ್ಲ, ಶೇರಿಂಗ್ ಮಾಡೋಕ್ಕಾಗಲ್ಲ, ಮಿರರಿಂಗ್ ಮಾಡೋಕ್ಕಾಗಲ್ಲ. ಪೈರಸಿ ಅಂತೂ ಆಗೋದೇ ಇಲ್ಲ. 4 ದಿನಕ್ಕೇನು ಸೀಮಿತ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸಪೋಸ್ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಎಕ್ಸ್ಟೆನ್ಷನ್ನು ಕೂಡ ಮಾಡ್ತೀವಿ ನಾವು ಅದನ್ನು.
ನಮ್ಮಲ್ಲಿ ಬಫರಿಂಗ್ ಅಂತೂ ಖಂಡಿತ ಆಗಲ್ಲ, ಬಿಕಾಂದರೆ ನಾವು ತೊಗೊಂಡಿರೋವಂಥ ಬ್ಯಾಂಡ್ ವಿಡ್ತು ಅಷ್ಟೊಂದು ಜಾಸ್ತಿ ಆಗಿದೆ. 1,00,000 ಜನ ಒಟ್ಟಿಗೆ ಮೊಬೈಲನ್ನ ಆನ್ ಮಾಡಿ ನಾವು ಕೊಡುವಂಥ ಸಿನಿಮಾ ನೋಡಿದ್ರೂ ಕೂಡ ಬಫರಿಂಗ್ ಆಗಲ್ಲ, ಆಮೇಲೆ ಡೌನ್ಲೋಡ್ ಆಗಲ್ಲ, ಪೈರಸಿ ಆಗಲ್ಲ. ಇನ್ನೊಂದಿನ ಕೇಳಿದ್ರಿ ಸಮಥಿಂಗ್. ಆಮೇಲೆ ಸಿನಿಮಾ ನೋಡಬೇಕಂದ್ರೆ ಸದ್ಯ ಈ 3 ತಿಂಗಳಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳನ್ನ ಪ್ಲೇ ಮಾಡ್ತಾ ಇಲ್ಲ ನಾವು. ಸಿನಿಮಾ ಮೊದಲಲ್ಲಿ ಪ್ಲೇ ಮಾಡಿ ಅಡ್ವರ್ಟೈಸ್ಮೆಂಟ್ ಹಾಕುವಂಥ ಕಾನ್ಸೆಪ್ಟು ಸದ್ಯಕ್ಕಂತೂ 3 ತಿಂಗಳಂತೂ ಇಲ್ಲ. 3 ತಿಂಗಳಾದ್ಮೇಲೆ ನೋಡೋಣ ರೆಸ್ಪಾನ್ಸ್ ಹೆಂಗೆ ಬರುತ್ತೆ. ಅಲ್ಲ, ನಾವು ಅಡ್ವರ್ಟೈಸ್ಮೆಂಟ್ ಬಂದರೂ ಕೂಡ ಇದರೊಳಗೆ ಆ ರೆವಿನ್ಯೂ ಕೂಡ ನಾವು ಪ್ರೊಡ್ಯೂಸರ್ಗೆ ಶೇರ್ ಮಾಡೋವಂಥದ್ದು ಇಟ್ಕೊಂಡಿದ್ದೀವಿ. ಬಟ್ ಈ ಫಸ್ಟು 3 ತಿಂಗಳು ಅಡ್ವರ್ಟೈಸ್ಮೆಂಟ್ ಫ್ರೀ. ಯಾಕಂದರೆ ಸಬ್ಸ್ಕ್ರೈಬರ್ನ ತಗೊಂಡು ನಾವು ಮೂವಿನ ರಿಲೀಸ್ ಮಾಡ್ತಾ ಇರೋದ್ರಿಂದ ಸದ್ಯದ 3 ತಿಂಗಳುಗಳಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲದೆ 2.5 ಗಂಟೆ ಸಿನಿಮಾನ 2.5 ಗಂಟೆಲೇ ನೋಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದು ಕೊಡ್ತಾಯಿದ್ದೀವಿ, ಅದು ಹೇಳಿಲ್ಲ ನಿಮಗೆ. ನಮ್ಮ ಜೊತೆ ಟೈಅಪ್ ಆಗುವಂಥ ಸಿನಿಮಾಗಳ ಪ್ರಮೋಷನ್ನ ಫ್ರೀಯಾಗಿ ಮಾಡಿಕೊಡ್ತಾಯಿದ್ದೀವಿ. ಈ QR ಸ್ಟೋರಲ್ಲಿ ಅವರು ಸಿನಿಮಾದು ರಿಲೀಸಿಂಗ್ ಆಗುತ್ತೆ ಸರ್ ನಾವು ಅಂತ ಏನೋ ಬಂದು ನಮ್ಮ ಹತ್ರ ಬಂದು ಮಾತಾಡಿದ್ರೆ ಅವ್ರಿಗೆ ಒಂದು QR ಕೋಡನ್ನು ಮಾಡಿಕೊಟ್ಟು ರಿಲೀಸ್ ಯಾವತ್ತು ಮಾಡ್ತಾಯಿದ್ದಾರೆ, ಯಾವ್ಯಾವ ಥಿಯೇಟ್ರಲ್ಲಿ ಬಿಡುಗಡೆ ಆಗ್ತಾಯಿದೆ, ಆಮೇಲೆ ಆ ಬಿಡುಗಡೆ ಆಡಿಯೋ ಲಾಂಚ್ ಹೆಂಗೆ ನಡೀತು, ಟೀಸರ್ ಲಾಂಚ್ ಹೆಂಗಾಯಿತು, ಟ್ರೈಲರ್ ಹೆಂಗೆ ಬಿಟ್ಟರು, ಇದೆಲ್ಲ, ಆಮೇಲೆ ಮುಹೂರ್ತ ಶಾಟಲ್ಲಿ ಯಾರ್ಯಾರು ಬಂದಿದ್ರು, ಇವೆಲ್ಲ ಒಂದು QR ಕೋಡಲ್ಲಿ ಹಾಕಿ ಅವರ ಸಿನಿಮಾ ಪೋಸ್ಟಲ್ಲಿ ಹಾಕೋಬೋದು. ಆ ಸಿನಿಮಾ ಪೋಸ್ಟರ್ನ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡಿ ನೋಡಿದ ತಕ್ಷಣ ಆ ಸಿನಿಮಾದ ಪೂರ್ತಿಯಾದಂಥ ಡೀಟೇಲ್ಸ್ಗಳಿಗೆ ಬರುತ್ತೆ. ಯಾರ್ಯಾರು ಆರ್ಟಿಸ್ಟ್ ಇದ್ದಾರೆ, ಡೈರೆಕ್ಟ್ರ್ ಯಾರು, ಯಾವ್ಯಾವ ಥಿಯೇಟ್ರಲ್ಲಿ ಎಷ್ಟೆಷ್ಟು ಗಂಟೆಗೆ ಶೋ ಇದೆ, ಇವೆಲ್ಲನೂ ಕೂಡ ನಾವು ನಮ್ಮ QR ಕೋಡ್ನಲ್ಲಿ ರಿಲೀಸ್ ಮಾಡುವಂಥ ಪ್ರೊಡ್ಯೂಸರ್ಗಳಿಗೆ ಉಚಿತವಾಗಿ ಮಾಡಿಕೊಡ್ತಾಯಿದ್ದೀವಿ. ಶಾರ್ಟ್ ಮೂವೀಸ್ ಅವರು ತುಂಬ ಜನ ಬಂದಿದ್ದಾರೆ. ಹೆಚ್ಚು ಕಡಿಮೆ ಒಂದು 200-250 ಜನ ಬಂದು ಅವರೇ ಶಾರ್ಟ್ ಮೂವೀಸ್ ಮಾತಾಡಿದ್ದಾರೆ. 4 ನಿಮಿಷ, 15 ನಿಮಿಷ, 20 ನಿಮಿಷ ಎಲ್ಲನೂ ಅದನ್ನೆಲ್ಲ ಉಚಿತವಾಗಿ ಹಾಕ್ಕೊಡ್ತಾಯಿದ್ದೀವಿ. ಸರ್ ಟೆಕ್ನಿಕಲಾಗಿ ಏನೂ ಇಲ್ಲ ಸರ್. ನಾವು ಈ ಕಾರ್ಡನ್ನು ಎಲ್ಲ ರೀಟೇಲ್ ಶಾಪ್ಗಳಲ್ಲೂ ಕೂಡ ಕೊಡ್ತಾಯಿದ್ದೀವಿ. ಇಲ್ಲ ಯಾರು ರೀಟೇಲ್ ಶಾಪಿಗೆ ಹೋಗಿ ನೋಡೋಕ್ಕಾಗಲ್ಲ, ನಮ್ಗೆ ಹೆಂಗೆ ತಲುಪಿಸ್ಬೇಕು ಅಂದರೆ ನಮ್ಮ ಎಲ್ಲ ಮಾರ್ಕೆಟಿಂಗ್ ಏಜೆನ್ಸಿ ಇದೆ. ಸುಮಾರು ಒಂದು 500-600 ಜನ ಮಾರ್ಕೆಟಿಂಗ್ ಏಜೆನ್ಸಿಯವ್ರು ತೊಗೊಳ್ತಾ ಇದ್ದಾರೆ. ಜೊತೆಗೆ ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ಹಾಕ್ತಾಯಿದ್ದೀವಿ. ನ್ಯೂಸ್ ಪೇಪರಲ್ಲಿ ಒಂದು ಕಾಲಮೇ ಕೊಟ್ಬಿಡ್ತೀವಿ. ಆ ನ್ಯೂಸ್ ಪೇಪರಲ್ಲಿ QR ಸ್ಕ್ಯಾನ್ ಇರುತ್ತೆ. ಆ ಸ್ಕ್ಯಾನ್ ಮಾಡಿದ ತಕ್ಷಣ ಕೇಳುತ್ತೆ, ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ 120 ರೂಪಾಯಿ ಕೊಟ್ಟು ಸಬ್ಸ್ಕ್ರೈಬರ್ ಆಗಿ 4 ಪಿಕ್ಚರ್ ನೋಡಿ ಅಂತ ಬರುತ್ತೆ. ಅವರು ಆನ್ಲೈನಲ್ಲಿ ಎಲ್ಲ ಸಬ್ಸ್ಕ್ರೈಬರ್ನ ಆನ್ಲೈನಲ್ಲೇ ಮಾಡ್ಕೋಬೋದು, ಇಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು, ಅಥವಾ ಎಲ್ಲ ರೀಟೇಲ್ ಶಾಪ್ಗಳಲ್ಲಿ ಆ ಕಾರ್ಡ್ ಸಿಗುತ್ತೆ. ಅದಕ್ಕೇನು ಇದು ಮಾಡೋಗಿಲ್ಲ, ಎಲ್ಲರಿಗೂ ಉಚಿತವಾಗಿ ಕಳಿಸ್ಕೊಡ್ತಾಯಿದ್ದೀವಿ. ಅಕ್ರಾಸ್ ದಿ ವರ್ಲ್ಡು ಅಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಅನಿವಾಸಿ ಕನ್ನಡಿಗರು ಎಲ್ಲರಿಗೂ ಕೂಡ ಈ QR ಕೋಡನ್ನು ಕಳಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಯಾಕಂದರೆ ಅವರು ಕೂಡ ಅಲ್ಲಿ ಕುತ್ಕೊಂಡು ಆರಾಮಾಗಿ QR ಕೋಡ್ನಲ್ಲಿ ಸಿನಿಮಾನ ನೋಡುವಂಥ ವ್ಯವಸ್ಥೆ ಮಾಡಿಕೊಡ್ತಾಯಿದ್ದೀವಿ. QR ಕೋಡ್ನ ಡೌನ್ಲೋಡು ಮಾಡ್ಕೊಳ್ಳೋಂಥ ವ್ಯವಸ್ಥೆನೂ ಮಾಡ್ತೀವಿ. QR ಕೋಡ್ನೇನು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದೇನಿಲ್ಲ, ಅದೆಲ್ಲ ಕಡೆ ಪಬ್ಲಿಸಿಟಿ ಆಗಿಬಿಡುತ್ತೆ. ನಿಮಗೆ May 1ನೇ ತಾರೀಕು ಗೊತ್ತಾಗುತ್ತೆ. ಆಲ್ ನ್ಯೂಸ್ ಪೇಪರಲ್ಲಿ ಕ್ಯಾರಿ ಮಾಡ್ತೀವಿ, ಚಾನಲಲ್ಲಿ ಕ್ಯಾರಿ ಮಾಡ್ತೀವಿ, ನಮ್ಮ ಟಿ ಶರ್ಟ್ಗಳಲ್ಲಿ ಕ್ಯಾರಿ ಮಾಡ್ತೀವಿ, ನಮ್ಮ ಆ್ಯಡ್ಗಳಲ್ಲಿ ಕ್ಯಾರಿ ಮಾಡ್ತೀವಿ. ಎಲ್ಲಿ ಬೇಕಾದ್ರೂ ನಮ್ಮದು ಇದು ಸಿಕ್ಕೋಗುತ್ತೆ ನಿಮಗೆ, Q ಸ್ಟಾರ್ ಲೋಗೋ ಸಿಕ್ಕೋಗುತ್ತೆ. ಆ ಲೋಗೋನ ಸ್ಕ್ಯಾನ್ ಮಾಡಿದ ತಕ್ಷಣ ಕೇಳುತ್ತದು. 120 ರೂಪಾಯಿ ಕೊಟ್ಟಿದ್ದು ಏನೂ ಕೇಳಲ್ಲ, 120 ರೂಪಾಯಿ ಕಟ್ಟಿ ಇರುತ್ತೆ. 100 ರೂಪಾಯಿ ಕಟ್ಟಿದ ತಕ್ಷಣ 4 ಮೂವಿ ಈ ತಿಂಗಳಲ್ಲಿ ಯಾವ್ದು ಬರುತ್ತೆ ಅಂತ ರಿಲೀಸ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಒಂದು 60-70 ಮೂವಿಯ ನಿರ್ಮಾಪಕರು ಬಂದಿದ್ದಾರೆ ನಮ್ಮ ಹತ್ರ. ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ. ಎಲ್ಲರೂ ಖುಷಿಯಾಗಿದ್ದಾರೆ. ಏನೋ ಒಂದು ವಸ್ತು ಬರ್ತಾಯಿದೆ ಸರ್, ಏನೂ ಇಲ್ಲ ನನ್ನ ಕೈಲಿ ಆಗೋಯ್ತು ಅಂದಾಗ ಒಂದು ಮುಳುಗೋವನಿಗೆ ಒಂದು ಸಣ್ಣ ಒಂದು ಆಧಾರ ನಮ್ಮ Q ಸ್ಟಾರ್ ಸರ್. ಓಕೆ, ನಾನು ಹೇಳ್ತಾ ಇದ್ದೀನಿ, ಇದು ಜನರಿಗೆಲ್ಲ ಹೇಳಾಯಿತು. ನಿರ್ದೇಶಕರು, ನಿರ್ಮಾಪಕರು ಯಾರಾದರೂ ನಮ್ಮ ಸಿನಿಮಾನ ಬಿಡುಗಡೆ ಮಾಡಬೇಕು ಅಂತಿದ್ರೆ ಮಲ್ಲೇಶ್ವರಂ 19ನೇ ಕ್ರಾಸಲ್ಲಿ ನಮ್ಮ ಆಫೀಸ್ ಇದೆ, ಬನ್ನಿ. ನನ್ನ ಟೆಲಿಫೋನ್ ನಂಬರ್ ಕೂಡ ಹೇಳ್ತಾ ಇದ್ದೀನಿ, 9845304444 9845304444. ಈ ನಂಬರ್ಗೆ ಫೋನ್ ಮಾಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನೀವು ಬೆಳೀರಿ, ನಮ್ಮನ್ನು ಬೆಳೆಸಿ. ನಮಸ್ಕಾರ.